ಬಟ್ ಒಂದು ವಿಶೇಷವಾಗಿ ಅವರ ಗಂಡ ಹೆಂಡತಿ ಇಬ್ಬರನ್ನೂ ಕೂಡ ನಾನು ಪಿಟಿಷನ್ ಕಮಿಟಿ ಬಂದಾಗ ಅಬ್ಸರ್ವ್ ಮಾಡಿದೆ. ಜನಸಾಮಾನ್ಯರನ್ನ ಮಾತಾಡಿಸ್ತಕ್ಕಂಥ ರೀತಿ, ತಮ್ಮಯ್ಯನೂ ಅಷ್ಟೇ, ಅವರ ಧರ್ಮಪತ್ನಿಯರು ಅಷ್ಟೇ, ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಯಾವ ಭೇದ ಭಾವನೂ ಇಲ್ಲ. ಶಾಸಕ ಅಂತಕ್ಕಂಥದ್ದು ಮೊದಲೇ ಇಲ್ಲ. ಮಾತಾಡ್ತಕ್ಕಂಥ ರೀತಿ ಎಲ್ಲರನ್ನ ವಿಶ್ವಾಸಕ್ಕೆ ಮಾಡಿಸ್ತಕ್ಕಂಥದ್ದು, ಜೊತೆಗೆ ಎಲ್ಲ ಮಂತ್ರಿಗಳನ್ನ ವಿಶ್ವಾಸಕ್ಕೆ ಚೆನ್ನಾಗಿ ಇಟ್ಕೊಂಡವನು. ಸಿದ್ದರಾಮಯ್ಯನ ಕಡೆ ಹೋದರೆ ಜೈ ಸಿದ್ದರಾಮಯ್ಯನವರು ಅಂತೇಳಿ ಲೆಟ್ರ್ ಕೊಟ್ಟು ಅನುದಾನ ತರ್ತಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಬಂದು ಹೇಳಿ ಇಲ್ಲಿ ಬರ್ತಾರೆ. ನಮ್ಮ ಸತೀಶ್ ಜಾರಕಿಹೊಳಿ ತಕ್ಕ ಹೋಗಿ ಇಲ್ಲಿ ಚಿಕ್ಕಮಗಳೂರು ಬಂದರೆ ಸತೀಶ್ ಜಾರಕಿಹೊಳಿ ಮುಂದಿನ ಚೀಫ್ ಮಿನಿಸ್ಟ್ರು ಅಂತಾರೆ. ಒಂದು 50 ಕೋಟಿ PWD ಸ್ಯಾಂಕ್ಷನ್. ಅಲ್ಲಿ ಪ್ರಿಯಾಂಕಾ ಖರ್ಗೆ ತಕ್ಕ ಹೋಗಿ, ಸಾರ್ ನೀವೇನು ಸರ್ ಪ್ರಿಯಾಂಕಾ ಖರ್ಗೆ ಮಾತು ಸ್ಪೀಚು ಅಸೆಂಬ್ಲಿಲಿ ಏನು ಸರ್ ನೀವು ಮಾತಾಡೋದು ಅಂತೇಳಿ ಅವರು ಖುಷಿಪಟ್ಟು ಇನ್ನೊಂದು ಲೆಟ್ರ್ ಕೊಡ್ತಾರೆ RDPRಗೆ ಚಿಕ್ಕಮಗಳೂರಿಗೆ. ಈ ಥರ ನಾಲೆಡ್ಜ್ ಇರ್ತಕ್ಕಂಥ ಅಪರೂಪದ ಒಬ್ಬ ಮಣ್ಣಿನ ಮಗ ಚಿಕ್ಕಮಗಳೂರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ನಾರಾಯಣು ಮತ್ತು ಅವರ ಟೀಮ್ ಏನು ಸರ್, ನಿನ್ನೆಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ನೋಡಿದ್ದಾರೆ. ಭಾಳ ಸಂತೋಷ. ನಮ್ಮ ಕಾರ್ಯಕ್ರಮ ಇಲ್ಲ ಅಂದಿದ್ರೆ ಭೋಜೇಗೌಡರು ಇನ್ನೂ ಒಂದು ದಿವಸ ಇರಬೇಕು ಅಂತ ನಮ್ಮ ಡೈರೆಕ್ಟರ್ಗಳೆಲ್ಲ. ಬಟ್ ಕಾರ್ಯಕ್ರಮಗಳು ನಮಗೆ ಬೇಕಾದಷ್ಟು ಬೇರೆ ಬೇರೆ ಇದೆ. ಆದ್ದರಿಂದ ಇನ್ನೊಂದು ಸಾರಿ ಫ್ರೀಯಾಗಿ ಚಿಕ್ಕಮಗಳೂರಿಗೆ ಬರ್ತಕ್ಕಂಥದ್ದು.